ಓಂ ಶಾಂತಿ. ಒಂದು ಅದ್ಭುತವಾದ ಕಥೆಯೊಂದಿಗೆ ಇಂದಿನ ಚಿಂತನೆಯನ್ನು ಆರಂಭ ಮಾಡೋಣ. ಖಂಡಿತ ಕೇಳೋಣ. ಒಂದು ಸುಂದರವಾದ ಹೂದೋಟವಿತ್ತು. ಅಲ್ಲಿ ಒಬ್ಬ ನಿಪುಣ ಮಾಲಿ ಅಂದ್ರೆ ತೋಟಗಾರನಿದ್ದ. ಆ ತೋಟದಲ್ಲಿ ಒಂದು ಸುಂದರವಾದ ಗುಲಾಬಿ ಗಿಡವಿತ್ತು. ಒಂದು ದಿನ ಆ ಮಾಲಿ ತನ್ನ ಕೈಯಲ್ಲಿರುವ ದೊಡ್ಡ ಕತ್ತರಿಯನ್ನು ತೆಗೆದುಕೊಂಡು ಆ ಗಿಡವನ್ನು ಕತ್ತರಿಸಲು ಶುರು ಮಾಡಿದನ. ಹೌದು, ಆ ಗುಲಾಬಿ ಗಿಡದ ಒಣಗಿದ ಎಲೆಗಳು ಮತ್ತು ಕೆಲವು ಕೊಂಬೆಗಳನ್ನು ನಿರ್ದಾಕ್ಷಿಣ್ಯವಾಗಿ ಕತ್ತರಿಸಲು ಶುರು ಮಾಡಿದ. ಇದನ್ನು ದೂರದಿಂದ ನೋಡುತ್ತಿದ್ದವರಿಗೆ ಅನ್ಸಿತು, ಅರೇ, ಈತ ಎಂಥ ಕ್ರೂರಿ, ಆ ಪಾಪದ ಗಿಡಕ್ಕೆ ಎಷ್ಟು ಹಿಂಸೆ ನೀಡ್ತಿದ್ದಾನೆ ಅಂತ. ಸಾಮಾನ್ಯ ದೃಷ್ಟಿಗೆ ಹಾಗೆ ಕಾಣುತ್ತೆ ಅಲ್ವಾ? ಹೌದಲ್ವಾ? ಅದರ ಕೊಂಬೆಗಳನ್ನು ಕತ್ತರಿಸುವಾಗ ಗಿಡಕ್ಕೆ ಎಷ್ಟು ನೋವಾಗ್ತಿರ್ಬೋದು ಅಂದುಕೊಂಡ್ರು. ಆದ್ರೆ ಆ ಗಿಡಕ್ಕೆ ಮಾತ್ರ ಚೆನ್ನಾಗಿ ಗೊತ್ತಿತ್ತು, ತನ್ನ ಮಾಲಿ ತನ್ನನ್ನು ಹಿಂಸಿಸುತ್ತಿಲ್ಲ, ಬದಲಾಗಿ ತನ್ನನ್ನು ಮತ್ತಷ್ಟು ಅಂದವಾಗಿ ಆರೋಗ್ಯವಾಗಿ ಬೆಳೆಸಲು ಈ ರೀತಿ ಮಾಡುತ್ತಿದ್ದಾನೆ ಅಂತ. ಓಹೋ, ಅಂದ್ರೆ ಆ ಕತ್ತರಿಯೇ ತನ್ನ ಬೆಳವಣಿಗೆಯ ಅಸ್ತ್ರ ಅಂತ ಗಿಡಕ್ಕೆ ಅರಿವಿತ್ತು ಅನ್ನಿ. ಎಕ್ಸಾಕ್ಟ್. ಅಂದ್ರೆ ನಾವು ಪ್ರತಿದಿನ ಎದುರಿಸುವ ಟೀಕೆಗಳು, ಕಷ್ಟಗಳು ಅಥವಾ ನಮ್ಮ ಹಿತೈಷಿಗಳು ನಮ್ಮ ತಪ್ಪುಗಳನ್ನು ತಿದ್ದಿದಾಗ ಅವೆಲ್ಲವೂ ನಮ್ಮನ್ನು ಕುಗ್ಗಿಸುವ ಬದಲು ನಮ್ಮನ್ನು ಬೆಳೆಸುವ ಅಸ್ತ್ರಗಳಾದ್ರೆ ಹೇಗೆ? ಇದು ನಿಜಕ್ಕೂ ಆಳವಾದ ಚಿಂತನೆ. ಖಂಡಿತ. ನಾವು ನಮ್ಮ ಅಹಂಕಾರವನ್ನು ಬದಿಗಿಟ್ಟು ಈ ಕತ್ತೆರೆ ಏಟುಗಳನ್ನು ಪ್ರೀತಿಯ ಪಾಲನೆಯಂತ ಸ್ವೀಕರಿಸುವುದು ಹೇಗೆ? ಇಂದಿನ ಚಿಂತನೆಯಲ್ಲಿ ನಾವು ಇದೇ ರಹಸ್ಯವನ್ನು ಭೇದಿಸಲಿದ್ದೇವೆ. ಇಂದಿನ ಮುರಳಿ ಚಿಂತನೆಗೆ ನಿಮ್ಗೆ ಸ್ವಾಗತ. ಓಂ ಶಾಂತಿ. ಈ ಕಥೆಯಲ್ಲಿರುವ ಆಳವಾದ ಅರ್ಥ ನಮ್ಮ ಇಡೀ ಜೀವನದ ದೃಷ್ಟಿಕೋನವನ್ನೇ ಬದಲಾಯಿಸುವಂತಹದ್ದು. ಇಂದಿನ ಮುರಳಿಯ ದಿನಾಂಕ 11/04/2026. ಇಂದಿನ ಮುರಳಿಯ ಮುಖ್ಯಾಂಶವನ್ನು ತಿಳಿಸ್ಕೊಡ್ತೀರಾ? ಖಂಡಿತ. ಇಂದಿನ ಮುರಳಿಯ ಮುಖ್ಯಾಂಶ ಬಹಳ ಸುಂದರವಾಗಿದೆ. ಓದ್ತೇನೆ ಕೇಳಿ. ಅಂತರ್ಮುಖಿ ಮಕ್ಕಳೇ, ಜ್ಞಾನರೂಪದ ಸ್ಥಿತಿಯಲ್ಲಿ ಎನ್ನುತ್ತಾ ಮಹಾವಾಕ್ಯಗಳನ್ನು ಧಾರಣೆ ಮಾಡಿಕೊಂಡಾಗ ತಮ್ಮ ಅಥವಾ ಅನ್ಯ ಆತ್ಮರುಗಳ ಕಲ್ಯಾಣ ಮಾಡಲು ಸಾಧ್ಯ. ಅಂದ್ರೆ ಕೇವಲ ಜ್ಞಾನವನ್ನು ಕೇಳುವುದಷ್ಟೇ ಅಲ್ಲ, ಅದನ್ನು ಧಾರಣೆ ಮಾಡಿಕೊಳ್ಬೇಕಲ್ವಾ? ಇದರ ಬಗ್ಗೆ ಹೇಳ್ತಾ ಇಲ್ಲ. ಮತ್ತೆ ಯಾವುದರ ಬಗ್ಗೆ ಹೇಳ್ತಿದ್ದಾರೆ? ಅಂತರ್ಮುಖತೆ ಬಗ್ಗೆ. ಅಂತರ್ಮುಖತೆ ಎಂದರೆ ಆಳವಾದ ಮೌನ. ಆ ಮೌನದಲ್ಲಿ ಕುಳಿತು ಕೇಳಿದ ವಾಕ್ಯಗಳನ್ನು ಮನಸ್ಸಿನೊಳಗೆ ಅರಗಿಸಿಕೊಳ್ಳುವುದು. ಕೇವಲ ಬಾಯಿಂದ ಜ್ಞಾನವನ್ನು ರಿಪೀಟ್ ಮಾಡುವುದರಿಂದ ಯಾರಿಗೂ ಕಲ್ಯಾಣವಾಗುವುದಿಲ್ಲ. ವಾಕ್ಯಗಳು ನಮ್ಮ ರಕ್ತ ಮಾಂಸಗಳಲ್ಲಿ ಬೆರೆಬೇಕು ಅಲ್ವಾ? ನಿಜವಾಗ್ಲೂ. ಅದು ನಮ್ಮ ಅನುಭವವಾದಾಗ ಮಾತ್ರ ನಮ್ಮ ಹಾಗೂ ಇತರರ ಕಲ್ಯಾಣ ಸಾಧ್ಯ. ಆದರೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೆ, ಇಂದಿನ ಈ ಓಟದ ಬದುಕಿನಲ್ಲಿ, ಗಡಿಬಿಡಿಯ ಜೀವನದಲ್ಲಿ ಅಂತರ್ಮುಖತೆ ಎನ್ನುವುದು ಎಷ್ಟು ಕಷ್ಟ ಅಲ್ವಾ? ಜ್ಞಾನವನ್ನ ಕೇಳ್ತೇವೆ, ಆದರೆ ಅದನ್ನು ಅನುಭವ ಮಾಡುವುದು ಹೇಗೆ? ಅದಕ್ಕೆ ನಾವು ಅಂತರ್ಮುಖತೆಯ ಹಿಂದಿನ ವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳಬೇಕು. ಅಂತರ್ಮುಖತೆ ಎಂದರೆ ಕಾಡಿಗೋಗಿ ಕಣ್ಣು ಮುಚ್ಚಿಕೂರುವುದಲ್ಲ. ಮತ್ತೆ ಇದು ಮನಸ್ಸಿನ ಸ್ಥಿತಿ. ನೀವು ಎಷ್ಟೇ ಜನರ ಮಧ್ಯೆ ಇದ್ರೂ ನಿಮ್ಮ ಮನಸ್ಸು ನಿಮ್ಮ ಒಳಗಿನ ಶಾಂತಿಯ ಕೇಂದ್ರದಲ್ಲಿ ನೆಲೆಸಿರುವುದೇ ಅಂತರ್ಮುಖತೆ. ಆಹಾರವನ್ನು ತಿಂದ್ರಷ್ಟೇ ಸಾಲದು, ಅದು ಜೀರ್ಣವಾಗಿ ಶಕ್ತಿಯಾಗಬೇಕು. ಬಹಳ ಅದ್ಭುತವಾದ ಹೋಲಿಕೆ. ತಿಂದ ಆಹಾರ ಜೀರ್ಣವಾಗಬೇಕು ಎನ್ನುವುದು ಸರಿಯಾದ ಮಾತು. ಇಂದಿನ ಪ್ರಶ್ನೆ ಉತ್ತರ ವಿಭಾಗದಲ್ಲಿ ಇದೇ ಜೀವನ ಶೈಲಿಗೆ ಸಂಬಂಧಿಸಿದ ಒಂದು ಪ್ರಶ್ನೆ ಇದೆ ಅನ್ಸುತ್ತೆ. ಹೌದು, ಓದ್ತೇನೆ. ಪ್ರಶ್ನೆ: ಸರ್ವೋತ್ತಮ ಸತ್ಯ ಸೇವೆಯು ಯಾವುದಾಗಿದೆ? ಯಥಾರ್ಥ ಸೇವೆಯ ಸೂಕ್ಷ್ಮತೆ ಹಾಗೂ ಸೂಕ್ಷ್ಮ ರಹಸ್ಯವೇನಾಗಿದೆ? ಸೇವೆ. ಸಾಮಾನ್ಯವಾಗಿ ನಾವು ಸೇವೆ ಅಂದ್ರೆ ಯಾರೋ ತಪ್ಪು ಮಾಡಿದಾಗ ಅವರಿಗೆ ಬುದ್ಧಿವಾದ ಹೇಳುವುದು ಅಥವಾ ಅವರ ತಪ್ಪುಗಳನ್ನು ಬೆರಳು ಮಾಡಿ ತೋರಿಸುವುದು ಅಂದ್ಕೊಳ್ತೇವೆ, ಹೌದಲ್ವಾ? ಎಲ್ಲರೂ ಹಾಗೇ ಅಂದ್ಕೊಳ್ಳೋದು. ಆದರೆ ನಿಜವಾದ ಯಥಾರ್ಥ ಸೇವೆ ಎಂದರೆ ನಮ್ಮ ಯೋಗಬಲದಿಂದ ಅವರ ಅಶುದ್ಧ ಸಂಕಲ್ಪಗಳನ್ನು ಭಸ್ಮ ಮಾಡುವುದು. ಯೋಗಬಲದಿಂದ ಅಂದ್ರೆ ನಮ್ಮ ಒಳಗಿನ ಶುದ್ಧ ಪ್ರಬಲವಾದ ಕಂಪನಗಳಿಂದನಾ? ಖಂಡಿತ. ವೈಬ್ರೇಷನ್ಸ್ ಅಂತೀವಲ್ಲ, ಆ ಶಾಂತಿಯ ಕಂಪನೆಗಳಿಂದ. ಇದು ಕೇಳಲು ತುಂಬಾ ಚೆನ್ನಾಗಿದೆ. ಆದ್ರೆ ದೈನಂದಿನ ಜೀವನದಲ್ಲಿ ಇದನ್ನು ಅಳವಡಿಸುವುದು ಹೇಗೆ? ನೋಡಿ, ಉದಾಹರಣೆಗೆ ಆಫೀಸ್ನಲ್ಲಿ ನನ್ನ ಸಹೋದ್ಯೋಗಿ ವಿನಾಕಾರಣ ನನ್ನ ಮೇಲೆ ಕೋಪಗೊಳ್ತಿದ್ದಾರೆ ಅಂತಿಟ್ಕೊಳ್ಳಿ. ಸಾಮಾನ್ಯವಾದ ಸನ್ನಿವೇಶ. ಆಗ ನಾನು ಕೇವಲ ಶಾಂತಿಯ ಪ್ರಕಂಪನಗಳನ್ನು ಕಳಿಸುತ್ತಾ ಕುಳಿತರೆ ಅವರು ನನ್ನನ್ನು ದುರ್ಬಲ ಅಂತ ತಿಳಿದುಕೊಳ್ಳುವುದಿಲ್ಲವೇ? ಅಲ್ಲಿ ನಾನು ಪ್ರತಿಕ್ರಿಯೆ ನೀಡಬಾರದೇಕೆ? ಬಹಳ ಒಳ್ಳೆ ಪ್ರಶ್ನೆ. ಇಲ್ಲಿ ಎದುರಾಳಿಗೆ ಶರಣಾಗಬೇಕು ಅಂತ ಹೇಳ್ತಾ ಇಲ್ಲ. ಪ್ರತಿಕ್ರಿಯೆ ಅಂದ್ರೆ ರಿಯಾಕ್ಷನ್ ಮತ್ತು ಸ್ಪಂದನೆ ಅಂದ್ರೆ ರೆಸ್ಪಾನ್ಸ್, ಇವೆರಡರ ನಡುವಿನ ವ್ಯತ್ಯಾಸ. ಓಹೋ, ರಿಯಾಕ್ಷನ್ ಮತ್ತು ರೆಸ್ಪಾನ್ಸ್. ಹೌದು. ಆಫೀಸ್ನಲ್ಲಿ ಆ ವ್ಯಕ್ತಿ ಕೋಪಗೊಂಡಾಗ ನೀವು ಅವರಿಗೆ ತಿರುಗಿ ಬೈಯುವ ಬದಲು ಆಂತರಿಕವಾಗಿ ಸಂಪೂರ್ಣ ಶಾಂತರಾಗಿರಿ.
ನಿಮ್ಮ ಮನಸ್ಸಿನಿಂದ ಅವರಿಗೆ ಶಾಂತಿಯ ಪ್ರಕಂಪನಗಳನ್ನು ಕಳುಹಿಸಿ. ಆಗ ಏನಾಗುತ್ತೆ? ಆಂತರಿಕವಾಗಿ ನೀವು ಎಷ್ಟು ಶಾಂತರಾಗುತ್ತೀರೋ ನಿಮ್ಮ ವಾಯುಮಂಡಲ ಅಷ್ಟು ಪ್ರಬಲವಾಗುತ್ತದೆ. ಆ ಮೌನದ ಕಂಪನಗಳು ಅವರ ಕೋಪದ ಬೆಂಕಿಗೆ ನೀರಿನಂತೆ ಕೆಲಸ ಮಾಡುತ್ತವೆ. ಅಂದ್ರೆ ಆ ನಂತರ ನಾವು ಆಡುವ ಒಂದೇ ಒಂದು ಮಾತು 100 ಗಂಟೆಗಳ ವಾದಕ್ಕಿಂತ ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ ಅಂತಾನಾ? ಖಂಡಿತವಾಗಿಯೂ. ಇದುವೇ ಅತಿ ಸೂಕ್ಷ್ಮ ಸೇವೆ. ಎದುರಾಳಿಯ ನಕಾರಾತ್ಮಕ ಶಕ್ತಿಯನ್ನು ನಿಮ್ಮ ಸಕಾರಾತ್ಮಕ ಶಕ್ತಿಯಿಂದ ಕರಗಿಸುವುದು. ಎಂತಹ ಸೂಕ್ಷ್ಮವಾದ ವಿಷಯ! ಮಾತಿನಿಂದಲ್ಲ, ಮೌನದ ಕಂಪನೆಗಳಿಂದ ಪರಿವರ್ತನೆ ತರುವುದು. ಈಗ ನೇರವಾಗಿ ಮುರುಳಿಯ ಆಳದ ಚಿಂತನೆಗೆ ಹೋಗೋಣ. ಸರಿ, ಆರಂಭಿಸೋಣ. ಬಾಬಾ ಹೇಳ್ತಾರೆ, ಪ್ರತಿಯೊಬ್ಬ ಪುರುಷಾರ್ಥಿ ಮಕ್ಕಳು ಅವಶ್ಯವಾಗಿ ಅಂತರ್ಮುಖಿ ಸ್ಥಿತಿಯನ್ನ ಧಾರಣೆ ಮಾಡ್ಕೊಳ್ಬೇಕು ಅಂತ. ಕೇವಲ ರಿಪೀಟ್ ಮಾಡಬಾರ್ದು ಅಂತ ಬಾಬಾ ಎಚ್ಚರಿಸ್ತಿದ್ದಾರಲ್ವಾ? ಹೌದು. ಮಹಾವಾಕ್ಯಗಳನ್ನ ಕೇವಲ ರಿಪೀಟ್ ಮಾಡಿದ್ರೆ ಅದು ಕೇವಲ ವಾಕ್ಯ ಆಗಿಬಿಡ್ತದೆ, ಅಂಥವರ ಮೇಲೆ ಮಾಯೆಯ ಛಾಯೆ ಇರುತ್ತದೆ ಅಂತ ಬಾಬಾ ವಿವರಿಸ್ತಿದ್ದಾರೆ. ಇದಕ್ಕೆ ನನ್ಗೆ ದಾದಿ ಪ್ರಕಾಶ್ ಮಣಿಯವರ ನೆನ್ಪಾಗ್ತಿದೆ. ಪ್ರಾಕ್ಟಿಕಲ್ ಉದಾಹರಣೆ ಅಂದ್ರೆ ಅವರೇ. ಖಂಡಿತ. ದಾದೀಜಿಯವರ ದಿನಚರಿಯನ್ನು ನಾವು ಗಮನಿಸಿದ್ರೆ ಅವರು ಸಂಸ್ಥೆಯ ಅಷ್ಟು ದೊಡ್ಡ ಜವಾಬ್ದಾರಿಗಳನ್ನು ಹೊತ್ತಿದ್ರೂ ಘಂಟೆಗಟ್ಟೆ ಆಳವಾದ ಮೌನದಲ್ಲಿ ಕುಳಿತುಕೊಳ್ತಿದ್ರು. ಹೌದು, ಬಾಬಾರವರ ಪ್ರತಿಯೊಂದು ಶಬ್ದವನ್ನೂ ತಮ್ಮ ಒಳಗೆ ಇಳಿಸ್ಕೊಳ್ತಿದ್ರು. ಆ ಅಂತರ್ಮುಖತೆಯಿಂದಾಗಿ ಅವರು ಒಂದು ಹೆಜ್ಜೆ ಇಟ್ರೂ ಅದರಲ್ಲಿ ಜ್ಞಾನದ ಪ್ರಕಾಶ ಇರುತ್ತಿತ್ತು. ಅವರ ಸಮ್ಮುಖಕ್ಕೆ ಹೋದ ಕೂಡ್ಲೆ ಜನರಿಗೆ ಶಾಂತಿಯ ಅನುಭವ ಆಗ್ತಿತ್ತು. ಕೇವಲ ವಾಕ್ಯಗಳನ್ನ ಬಾಯ್ಪಾಠ ಮಾಡಿದ್ರೆ ಇಂಥ ಸ್ಥಿತಿ ಬರಲು ಸಾಧ್ಯವೇ ಇರಲಿಲ್ಲ. ದಾದೀಜಿಯವರ ಆ ಮೌನವೇ 1000 ಮಾತುಗಳಿಗಿಂತ ಹೆಚ್ಚು ಶಕ್ತಿಯುತವಾಗಿತ್ತು. ಹೌದಲ್ವಾ? ಆದರೆ ಈ ಮೌನವನ್ನು ಕಾಪಾಡಿಕೊಳ್ಳಲು ನಮ್ಮ ಮನಸ್ಸು ಕೂಡ ಅಷ್ಟೇ ಶುದ್ಧವಾಗಿರಬೇಕು. ಅದೇ ಕಷ್ಟ ನೋಡಿ. ದಿನವಿಡೀ ನಮ್ಮ ಮನಸ್ಸಿನಲ್ಲಿ 100 ಆಲೋಚನೆಗಳ ಗದ್ದಲ ಇರುತ್ತೆ, ಟ್ರಾಫಿಕ್ ಥರ. ಅದಕ್ಕೆ ಮುರಳಿಯಲ್ಲಿ ಮುಂದಿನ ಮಾತು ಬರ್ತದೆ. ಬಾಬಾ ಹೇಳ್ತಾರೆ, ತಮ್ಮ ಈ ಮನಸ್ಸು ಮಂದಿರವಾಗಿದೆ ಅಂತ. ಮನಸ್ಸು ಮಂದಿರವಿದ್ದಂತೆ. ಹೌದು. ಹೇಗೆ ಮಂದಿರಗಳಲ್ಲಿ ಕೇವಲ ಪವಿತ್ರ ದೇವತೆಗಳ ಚಿತ್ರಗಳನ್ನೇ ಇಟ್ಟಿರ್ತಾರೆ, ದೈತ್ಯರದನ್ನು ಇಟ್ಟಿರೋದಿಲ್ವೋ, ಹಾಗೆಯೇ ನೀವು ಮಕ್ಕಳು ತಮ್ಮ ಮನಸ್ಸು ಅಥವಾ ಹೃದಯವೆಂಬ ಮಂದಿರವನ್ನು ನಿರ್ಮೋಹ, ನಿರ್ಲೋಭ ಗುಣಗಳಿಂದ ಶೃಂಗಾರ ಮಾಡಬೇಕು. ಮನಸ್ಸನ್ನು ಮಂದಿರ ಮಾಡುವುದು. ಇದಕ್ಕೆ ಮಾತಾ ಜಗದಂಬ ಅಂದ್ರೆ ನಮ್ಮ ಮಮ್ಮಾರವರ ಜೀವನವನ್ನು ನಾವು ನೆನಪಿಸ್ಕೊಳ್ಳೇಬೇಕು. ಖಂಡಿತ. ಮಮ್ಮಾರವರ ಮನಸ್ಸು ಎಷ್ಟು ಪವಿತ್ರವಾಗಿತ್ತಂದ್ರೆ ಯಾರ ಬಗ್ಗೆಯೂ ಒಂದೇ ಒಂದು ನಕಾರಾತ್ಮಕ ಸಂಕಲ್ಪ ಅವರ ಮನಸ್ಸಿನ ಮಂದಿರವನ್ನು ಪ್ರವೇಶಿಸದೇ ಇರಲಿಲ್ಲ. ಆ ದಿನನಿತ್ಯದ ಟ್ರಾಫಿಕ್ನಂತಿರುವ ಯೋಚನೆಗಳನ್ನು ಮಮ್ಮ ಹೇಗೆ ಶುದ್ಧಗೊಳಿಸ್ತಿದ್ರು? ಮಮ್ಮ ಆ ದಟ್ಟಣೆಯನ್ನು ತಮ್ಮ ಶುದ್ಧತೆಯಿಂದ ಕಂಟ್ರೋಲ್ ಮಾಡ್ತಿದ್ರು. ಯಾರಾದ್ರೂ ತಪ್ಪು ಮಾಡಿದ್ರೂ ಮಮ್ಮ ಅವರ ಗುಣಗಳನ್ನೇ ನೋಡ್ತಿದ್ರು. ಏಕೆಂದ್ರೆ ಅವರು ತಮ್ಮ ಮನಸ್ಸಿನ ಬಾಗಿಲಿನಲ್ಲಿ ಶುದ್ಧ ಬುದ್ಧಿ ಎಂಬ ಕಾವಲುಗಾರನನ್ನು ನಿಲ್ಲಿಸಿದ್ರು. ಎಂತಹ ಉನ್ನತ ಸ್ಥಿತಿಯದು! ಯಾವುದೇ ಅಶುದ್ಧ ಸಂಕಲ್ಪ ಬಂದ್ರೂ ಅದು ಮಂದಿರದ ಹೊರಗೆ ಉಳಿಯುತ್ತಿತ್ತು. ಇದೇ ಮನಸ್ಸಿನ ಮಂದಿರದಲ್ಲಿ ದೇವತೆಗಳನ್ನು ಪ್ರತಿಷ್ಠಾಪಿಸುವುದು ಎಂದರೆ. ಹಾಗಾದ್ರೆ ಮಮ್ಮಾರವರು ಇತರರ ತಪ್ಪುಗಳನ್ನು ನೋಡಿದಾಗ ಸುಮ್ಮನೆ ಕಡೆಗಣಿಸುತ್ತಿದ್ದರೆ ತಪ್ಪು ಮಾಡಿದವರಿಗೆ ನಾವೇನೂ ಹೇಳಬಾರ್ದೇ? ಇಲ್ಲ, ಕಡೆಗಣಿಸುತ್ತಿರಲಿಲ್ಲ. ಆದರೆ ಅವರ ಪ್ರತಿಕ್ರಿಯಿಸುವ ವಿಧಾನ ಭಿನ್ನವಾಗಿತ್ತು. ಬಾಬಾ ಹೇಳ್ತಾರೆ, ಕೇವಲ ಅನ್ಯರ ತಪ್ಪುಗಳಿಗೆ ಎಚ್ಚರಿಕೆ ಕೊಡುವವರಿಗಷ್ಟೇ ಸೇವೆ ಮಾಡುವುದಲ್ಲ ಅಂತ. ಮತ್ತೇನು ಮಾಡಬೇಕು? ಬಾಬಾ ಮುಂದುವರಿಸಿ ಹೇಳ್ತಾರೆ, ಅವರಿಗೆ ಸೂಕ್ಷ್ಮವಾಗಿ ತಮ್ಮ ಯೋಗದ ಶಕ್ತಿಯನ್ನು ತಲುಪಿಸ್ತಾ ಅವರ ಅಶುದ್ಧ ಸಂಕಲ್ಪಗಳನ್ನು ಭಸ್ಮ ಮಾಡಿಬಿಡಬೇಕು. ಹಾಗೂ ಸ್ವಯಂ ಎಚ್ಚರಿಕೆಯಿಂದಿರಬೇಕು. ಇದು ನಮ್ಮ ದಿನನಿತ್ಯದ ಜೀವನಕ್ಕೆ ಬಹಳ ಹತ್ತಿರವಾದ ವಿಷಯ. ಮನೆಯಲ್ಲಿ ಸಂಗಾತಿ ಅಥವಾ ಮಕ್ಕಳು ಯಾವುದೋ ಕಾರಣಕ್ಕೆ ಸಿಡುಕುತ್ತಿರುತ್ತಾರೆ. ಹೌದು. ಆಗ ನಾವು ಬಾಯಿಂದ ಸುಮ್ನೆರಿ ಅಂತ ಗದರಿಸಿದರೆ ಪರಿಸ್ಥಿತಿ ಇನ್ನೂ ಹದಗೆಡುತ್ತದೆ. ಖಂಡಿತ. ಅಲ್ಲಿ 2 ಅಹಂಕಾರಗಳ ನಡುವೆ ಯುದ್ಧ ಶುರುವಾಗುತ್ತೆ. ಅದರ ಬದಲಾಗಿ ನಾವು ಮನಸ್ಸಿನಿಂದಲೇ ನಾನು ಶಾಂತ ಸ್ವರೂಪ ಆತ್ಮ ಎಂಬ ಸ್ಥಿತಿಯಲ್ಲಿ ಕುಳಿತು ಅವರಿಗೆ ಶಾಂತಿಯ ವೈಬ್ರೇಷನ್ಸ್ ಕಳುಹಿಸಬೇಕು. ಆ ಪ್ರಕಂಪನಗಳು ಅವರ ಮನಸ್ಸಿನ ಅಗ್ನಿಗೆ ನೀರಿನಂತೆ ಕೆಲಸ ಮಾಡುತ್ತವೆ. ಅಂದ್ರೆ ಮಾತಿನಿಂದಲ್ಲ, ಮೌನದ ಕಂಪನಗಳಿಂದ ಪರಿವರ್ತನೆ. ಅದ್ಭುತ. ಆದ್ರೆ ವಾಸ್ತವದಲ್ಲಿ ಎದುರಿನವರು ಕಿರುಚಾಡುತ್ತಿರುವಾಗ ನಮ್ಮ ಮನಸ್ಸನ್ನು ಅಷ್ಟು ಶಾಂತವಾಗಿ ಇಟ್ಕೊಳ್ಳೋದು ಸುಲಭವಲ್ಲ. ನಿಜ. ಆ ಹಿಡಿತ ತಪ್ಪುವುದಕ್ಕೆ ಕಾರಣವನ್ನೂ ಬಾಬಾ ವಿವರಿಸ್ತಾರೆ. ಏನದು? ಬಾಬಾ ಹೇಳ್ತಾರೆ, ಪರಮಾತ್ಮನ ಮೂಲಕ ರಚನೆಯಾಗಿರುವ ಈ ಅವಿನಾಶಿ ರಾಜಸ್ವ ಜ್ಞಾನಯಜ್ಞಕ್ಕಾಗಿ ಸಂಪೂರ್ಣವಾಗಿ ತನು, ಮನ, ಧನವನ್ನು ಸ್ವಾಹ ಮಾಡಿದ ಮೇಲೆ ಆ ಕ್ಷಣದಿಂದ ತಮ್ಮದೇನೂ ಇರೋದಿಲ್ಲ ಅಂತ. ಅಂದ್ರೆ ಸಂಪೂರ್ಣ ಸ್ವಾಹ. ಹೌದು. ಒಂದು ವೇಳೆ ತಮ್ಮ ಮನಸ್ಸನ್ನು ಮಾಯೆಯ ಕೈಯಲ್ಲಿ ಕೊಟ್ರೆ ಮನಸ್ಸೆಂಬ ಕುದುರೆಯ ಮೇಲೆ ಮಾಯೆ ಸವಾರಿ ಮಾಡ್ತದೆ ಅಂತ ಬಾಬಾ ಎಚ್ಚರಿಸ್ತಾರೆ. ಮನಸ್ಸನ್ನು ಕುದುರೆಗೆ ಹೋಲಿಸಿದ್ದಾರೆ ಬಾಬಾ. ಹೌದು. ಕುದುರೆಗೆ ಅಗಾಧವಾದ ಶಕ್ತಿ ಇರ್ತದೆ, ಆದರೆ ಅದಕ್ಕೆ ಲಗಾಮು ಬೇಟು.
ನಾವು ಆ ಲಗಾಮನ್ನು ಅಂದ್ರೆ ನಮ್ಮ ಮನಸ್ಸನ್ನು ಭಗವಂತನಿಗೆ ಒಪ್ಪಿಸದೆ ನಾವೇ ಹಿಡಿದುಕೊಳ್ಳಲು ಹೋದಾಗ ನಮ್ಮ ಅಹಂಕಾರ ಅದರ ಮೇಲೆ ಸವಾರಿ ಮಾಡಲು ಶುರು ಮಾಡ್ತದೆ. ಸಂಪೂರ್ಣ ಸಮರ್ಪಣೆಗೆ ಬ್ರಹ್ಮಬಾಬಾವರೇ ನಮಗೆ ದೊಡ್ಡ ಉದಾಹರಣೆ ಅಲ್ವಾ? ಖಂಡಿತವಾಗಿಯೂ. ತಾವು ಇಡೀ ಜೀವಮಾನ ಸಂಪಾದಿಸಿದ ಅಷ್ಟು ದೊಡ್ಡ ವ್ಯಾಪಾರದ ಸಂಪತ್ತನ್ನು, ತಮ್ಮ ತನು ಮನ ಧನ ಸರ್ವಸ್ವವನ್ನು ತ್ಯಾಗ ಮಾಡಿದರು. ಇದು ಈಶ್ವರನದು ಅಂತ ಒಪ್ಪಿಸಿದ ಮೇಲೆ ನಾಳೆ ಏನಾಗ್ತದೆ ಎಂಬ ಚಿಂತೆಯೇ ಅವರಿಗಿರಲಿಂಗ. ಹೌದು, ಆ ಕುದುರೆಯ ಲಗಾಮನ್ನು ಪರಮಾತ್ಮನ ಕೈಗೆ ಕೊಟ್ಟಿದ್ದರು. ನಮ್ಗೆ ಕೋಪ ಬರ್ತದೆ, ನಮ್ಮ ಮನಸ್ಸು ಅತ್ತಿತ್ತ ಓಡ್ತಿದೆ ಅಂದ್ರೆ ನಾವಿನ್ನೂ ಅದನ್ನು ಸಂಪೂರ್ಣವಾಗಿ ಬಾಬಾನಿಗೆ ಒಪ್ಪಿಸಿಲ್ಲ ಎಂದರ್ಥ. ತ್ಯಾಗದ ಆ ಶ್ರೇಷ್ಠ ಮಟ್ಟವನ್ನು ತಲುಪಿದಾಗಲೇ ನಿಜವಾದ ಶಾಂತಿ ಸಿಗುವುದು. ಅಂದ್ರೆ ನನ್ನದು ಎಂಬ ಅಹಂಕಾರವನ್ನು ಬಿಡುವ ವಿಷಯ ಬಂದಾಗ ನಾವು ಆರಂಭದಲ್ಲಿ ಮಾತನಾಡಿದ ಆ ಮಾಲಿಯ ಕಥೆ ಮತ್ತೆ ನೆನ್ಪಾಗ್ತದೆ. ಅದೇ ಎಚ್ಚರಿಕೆ ಕೊಡುವ ವಿಷಯ. ಬಾಬಾ ಹೇಳ್ತಾರೆ, ಯಾರೇ ಎಚ್ಚರಿಕೆಯನ್ನು ಕೊಡ್ತಾರೆಂದ್ರೆ ತಿಳಿಯಬೇಕಾಗಿದೆ, ಅವರು ನನ್ನ ಪಾಲನೆ ಮಾಡುತ್ತಿದ್ದಾರೆ, ಅರ್ಥಾತ್ ನನ್ನ ಸೇವೆಯನ್ನು ಮಾಡಿದರು. ಅವರ ಆ ಸೇವೆಗೆ ಗೌರವ ಕೊಡಬೇಕಾಗ್ತದೆ. ಆ ಮಾಲಿ ಗಿಡವನ್ನು ಕತ್ತರಿಸಿದಾಗ ಗಿಡ ಅದನ್ನು ತನ್ನ ಬೆಳವಣಿಗೆಗೆ ಮಾಡುತ್ತಿರುವ ಸಹಾಯ ಅಂತ ಹೇಗೆ ಸ್ವೀಕರಿಸಿತು, ಹಾಗೆಯೇ ಯಾರಾದರೂ ನಮ್ಮ ತಪ್ಪುಗಳನ್ನು ತೋರಿಸಿದಾಗ ನಾವು ಅದನ್ನು ಪಾಸಿಟಿವ್ ಆಗಿ ತಗೋಬೇಕು. ಹೌದು, ಅವರು ನಮ್ಮ ಆಂತರಿಕ ಸೌಂದರ್ಯವನ್ನು ಹೆಚ್ಚಿಸುವ ಮಾಲಿಗಳಿದ್ದಂತೆ ಅಂತ ನಾವು ತಿಳಿಯಬೇಕು. ಆ ಟೀಕೆಗಳನ್ನು ನಮ್ಮ ಪ್ರಗತಿಯ ಮೆಟ್ಟಿಲಾಗಿ ಸ್ವೀಕರಿಸಬೇಕು. ಯಾರು ನಮ್ಮನ್ನು ತಿದ್ದುತ್ತಾರೋ ಅವರೇ ನಮ್ಮ ನಿಜವಾದ ಹಿತೈಷಿಗಳು. ಅದೇ ಸತ್ಯಪ್ರೇಮ. ನಿಜವಾಗ್ಲೂ. ಆದ್ರೆ ಇನ್ನೊಂದು ಪ್ರಾಕ್ಟಿಕಲ್ ಸಮಸ್ಯೆ ಬರ್ತದೆ. ಯಾರೋ ನಮ್ಮ ಒಳಿತಿಗಾಗಿ ತಿದ್ದಿದರೆ ಸರಿ, ಆದ್ರೆ ರಸ್ತೆಯಲ್ಲಿ, ಟ್ರಾಫಿಕ್ನಲ್ಲಿ ಅಥವಾ ಬಸ್ನಲ್ಲಿ ಪ್ರಯಾಣಿಸುವಾಗ ಯಾರಾದ್ರೂ ವಿನಾಕಾರಣ ಜಗಳಕ್ಕೆ ಬರ್ತಾರೆ ಅಂತ ಇಟ್ಕೊಳ್ಳಿ. ಆಗ ನಾವು ಕೂಡ ಅವರಂತೆಯೇ ರಿಯಾಕ್ಟ್ ಮಾಡದಿದ್ದರೆ ಅವರು ನಮ್ಮನ್ನು ದಡ್ಡರು ಅಂದುಕೊಳ್ಳುವುದಿಲ್ವೇ? ಇದಕ್ಕೆ ಮುರಳಿಯಲ್ಲಿ ಬಹಳ ಸ್ಪಷ್ಟವಾದ ಉತ್ತರವಿದೆ. ಬಾಬಾ ಹೇಳುತ್ತಾರೆ, ಚೈತನ್ಯ ಹೂಗಳಾದ ನೀವು ಸದಾ ಹರ್ಷಿತಮುಖಿಯಾಗಿರಬೇಕು. ಸದಾ ಹರ್ಷಿತಮುಖಿ. ಹೌದು, ಯಾರಾದರೂ ಕ್ರೋಧದಲ್ಲಿದ್ದಾಗ ಅವರ ಮುಂದೆ ಬಾಲ್ಯದ ಮಧುರ ರೀತಿಯ ಜ್ಞಾನರೂಪವುಳ್ಳವರಾಗಿ ಮುಗುಳ್ನಗುತ್ತಾ ಇರಬೇಕು ಅಂತ ಬಾಬಾ ಹೇಳ್ತಾರೆ. ಮುಗುಳ್ನಗುತ್ತಾ ಅಂದ್ರೆ ಸುಮ್ನೆ ನಗೋದಾ? ಇಲ್ಲಿ ಬಾಬಾ ಹೇಳುತ್ತಿರುವುದು ವ್ಯಂಗ್ಯವಾಗಿ ನಗುವುದರ ಬಗ್ಗೆ ಅಲ್ಲ. ರಸ್ತೆಯಲ್ಲಿ ಯಾರೋ ಕಿರುಚಾಡುತ್ತಿರುವಾಗ ನಾವು ಅವರ ಜೊತೆ ಜಗಳಕ್ಕಿಳಿದರೆ ನಮಗೂ ಅವರಿಗೂ ವ್ಯತ್ಯಾಸವೇ ಇರುವುದಿಲ್ಲ. ಖಂಡಿತ, ಅವರ ಕೋಪದ ಮಟ್ಟಕ್ಕೆ ನಾವು ಇಳಿದಂತೆ ಆಗುತ್ತದೆ. ಬದಲಾಗಿ ಒಳಗಿನಿಂದ ಸಂಪೂರ್ಣ ಶಾಂತರಾಗಿ ಮಗುವಿನಂಥ ಒಂದು ಸಣ್ಣ ಮುಗ್ಧ ಮುಗುಳನಗೆ ಬೀರಿದರೆ ಸಾಕು. ಆ ನಗೆಯಲ್ಲಿ ಅಹಂಕಾರ ಇರಬಾರ್ದು. ಬದಲಾಗಿ ಪಾಪ, ಈ ಆತ್ಮ ಎಷ್ಟೊಂದು ಅಶಾಂತವಾಗಿದೆ ಎಂಬ ಕರುಣೆ ಇರಬೇಕು ಅಲ್ವಾ? ಎಕ್ಸಾಕ್ಟ್ಲಿ. ಆ ಮಧುರವಾದ ಕರುಣೆಯ ನಗೆ ಎದುರಾಳಿಯ ಕೋಪವನ್ನು ಅಲ್ಲಿಗೆ ತಣ್ಣಗಾಗಿಸುತ್ತದೆ. ಅದೇ ಪರಿಸ್ಥಿತಿಯನ್ನು ಗೆಲ್ಲುವ ಶ್ರೇಷ್ಠಾಸ್ತ್ರ. ಕೋಪವನ್ನು ಕರುಣೆಯ ನಗುವಿನಿಂದ ಗೆಲ್ಲುವುದು. ಆದ್ರೆ ಈ ಕರುಣೆ ನಮ್ಮಲ್ಲಿ ಸಹಜವಾಗಿ ಬರ್ಬೇಕು ಅಂದ್ರೆ ಭಗವಂತನ ಜೊತೆ ಆಳವಾದ ಪ್ರೀತಿ ಇರಬೇಕು. ಖಂಡಿತ. ಆದ್ರೆ ಆ ಪ್ರೀತಿಯು ಕುರುಡಾಗಿರಬಾರದು. ಬಾಬಾ ಹೇಳ್ತಾರೆ, ಈಶ್ವರನಲ್ಲಿ ಜ್ಞಾನ ಮತ್ತು ಪ್ರೇಮ ಎರಡೂ ಗುಣಗಳು ಸಮಾವೇಶವಾಗಿವೆ. ಆದರೆ ಮೊದಲು ಜ್ಞಾನ, ನಂತರ ಪ್ರೇಮ. ಮೊದಲು ಜ್ಞಾನ. ಹೌದು. ಬಾಬಾ ಮುಂದುವರಿಸಿ ಹೇಳ್ತಾರೆ, ಒಂದು ವೇಳೆ ಜ್ಞಾನವಿಲ್ಲದೆ ಪ್ರೇಮದಲ್ಲಿ ಬರುತ್ತೀರೆಂದ್ರೆ ವಿಚಲಿತರಾಗುತ್ತೀರಿ. ಧ್ಯಾನ ಸ್ಥಿತಿಗಿಂತ ಜ್ಞಾನದ ಸ್ಥಿತಿಯೂ ಶ್ರೇಷ್ಠವಾಗಿದೆ. ಇದು ಬಹಳ ಮುಖ್ಯವಾದ ಎಚ್ಚರಿಕೆ. ಕೇವಲ ಭಾವನಾತ್ಮಕವಾಗಿ ಭಗವಂತನನ್ನು ಪ್ರೀತಿಸುವುದು ಸುಲಭ, ಆದ್ರೆ ಜ್ಞಾನವಿಲ್ಲದ ಆ ಪ್ರೇಮ ಬಹಳ ಬೇಗ ಮಾಯೆಯ ಬಲೆಗೆ ಬೀಳುವಂತೆ ಮಾಡುತ್ತದೆ ಅಲ್ವಾ? ಹೌದು. ಕಷ್ಟ ಬಂದ ಕೂಡಲೇ ಆ ಪ್ರೇಮ ಅಲುಗಾಡುತ್ತದೆ. ಮೊದಲು ಯಥಾರ್ಥ ಜ್ಞಾನ ಇರಬೇಕು. ಪರಮಾತ್ಮ ಯಾರು, ನಾನು ಯಾರು, ಈ ಸೃಷ್ಟಿ ನಾಟಕ ಏನು ಎಂಬ ಸ್ಪಷ್ಟತೆ ಇದ್ದಾಗ ಮಾತ್ರ ಆ ಪ್ರೇಮ ಸ್ಥಿರವಾಗಿರುತ್ತದೆ. ಜ್ಞಾನವೂ ಅಡಿಪಾಯವಿದ್ದಂತೆ, ಪ್ರೇಮವೂ ಆ ಕಟ್ಟಡವಿದ್ದಂತೆ. ಅಡಿಪಾಯ ಗಟ್ಟಿಯಿಲ್ಲದೆ ಕಟ್ಟಡ ನಿಲ್ಲಲು ಸಾಧ್ಯವಿಲ್ಲ. ನಿಜವಾಗ್ಲೂ. ಆದ್ರೆ ಜೀವನದಲ್ಲಿ ಕೇವಲ ವ್ಯಕ್ತಿಗಳಿಂದ ಮಾತ್ರವಲ್ಲ, ನಮ್ಮ ಸ್ವಂತ ದೇಹದಿಂದಲೂ ಕಷ್ಟಗಳು ಬರುತ್ತವೆ. ಕಾಯಿಲೆಗಳು ಬಂದಾಗ, ವಿಪರೀತ ನೋವಿದ್ದಾಗ ನಾವು ಹೇಗೆ ಈ ಜ್ಞಾನದ ಸ್ಥಿತಿಯಲ್ಲಿರುವುದು? ಅದಕ್ಕೂ ಬಾಬಾ ಅದ್ಭುತವಾದ ಪರಿಹಾರವನ್ನು ಕೊಟ್ಟಿದ್ದಾರೆ. ಬಾಬಾ ಹೇಳ್ತಾರೆ, ಶಾರೀರಿಕವಾಗಿ ಭೋಗಿಸುತ್ತಿದ್ದಾರೆಂದ್ರೆ ಆ ಸಮಯದಲ್ಲೇನಾದರೂ ಸಾಕ್ಷಿ ಸುಖ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತರಾಗುತ್ತಾರೆಂದ್ರೆ ಹಿಂದಿನ ಕರ್ಮಗಳ ಲೆಕ್ಕಾಚಾರವನ್ನು ಮುಕ್ತಗೊಳಿಸ್ತಾರೆ. ಕೇವಲ ಅಳುತ್ತ ಕೂರಬಾರದು ಅಲ್ವಾ? ಹೌದು. ಹಾಗೆಯೇ ಭವಿಷ್ಯಕ್ಕಾಗಿ ಸುಖದ ಲೆಕ್ಕಾಚಾರವೂ ರೂಪುಗೊಳ್ಳುತ್ತದೆ ಅಂತ ಬಾಬಾ ಹೇಳ್ತಾರೆ. ರೋಗ ಅಥವಾ ಕಷ್ಟಗಳು ಬಂದಾಗ ನಾವು ಅಳುತ್ತಾ ಕೂರಬಾರದು. ನಾವು ಅತ್ತಷ್ಟು ಆ ಕರ್ಮಭೋಗಕ್ಕೆ ನಾವು ಬಡ್ಡಿಯನ್ನು ಸೇರಿಸುತ್ತಿದ್ದೇವೆ ಎಂದರ್ಥ. ದೇಹಕ್ಕೆ ಕಾಯಿಲೆ ಬಂದಿದೆ, ನಾನು ಆತ್ಮಸಾಕ್ಷಿಯಾಗಿದ್ದೇನೆ ಅಂತ ನೋಡ್ಬೇಕು.
ಹೀಗೆ ಕಷ್ಟವನ್ನು ಅಳದೆ ಅನುಭವಿಸಿದಾಗ ನಮ್ಮ ಹಳೆಯ ಕರ್ಮಗಳು ಚುಕ್ತ ಆಗುತ್ತವೆ. ಅಷ್ಟೇ ಅಲ್ಲ, ಆ ಕಷ್ಟದ ಸಮಯದಲ್ಲೂ ನಾವು ಶಾಂತವಾಗಿರುವುದರಿಂದ ಭವಿಷ್ಯದ ಪುಣ್ಯದ ಖಾತೆಯು ಜಮಾ ಆಗುತ್ತದೆ. ಅಂದ್ರೆ ಕಷ್ಟವನ್ನು ನಮ್ಮ ಪುಣ್ಯದ ಬಂಡವಾಳವನ್ನಾಗಿ ಪರಿವರ್ತಿಸುವ ಕಲೆ ಇದು. ಆದ್ರೆ ಕೆಲವೊಮ್ಮೆ ನಮ್ಮ ಸುತ್ತಮುತ್ತ ನಡೆಯುವ ಅನ್ಯಾಯಗಳನ್ನು ನೋಡಿದಾಗ ಭಗವಂತ ಯಾಕೆ ಸುಮ್ಮನಿದ್ದಾನೆ ಅಂತ ಅನಿಸುತ್ತೆ. ಆ ಪ್ರಶ್ನೆ ಬರುವುದು ಸಹಜ. ಆದರೆ ಬಾಬಾ ಹೇಳ್ತಾರೆ, ಇದು ಮಾಡಲ್ಪಟ್ಟಂಥ ಡ್ರಾಮಾ. ಇದರಲ್ಲಿ ಕೆಲವು ಅನ್ಯಾಯ ಮಾಡುವವರ ಪಾತ್ರವೂ ನಿಖರವಾಗಿದೆಯಂತ. ಅಂದ್ರೆ ಇದು ಮೊದಲೇ ನಿರ್ಧಾರವಾಗಿರುವ ಡ್ರಾಮಾನಾ? ಖಂಡಿತ. ಬಾಬಾ ಹೇಳ್ತಾರೆ, ಸಂಶಯ ಪಡಬೇಡಿ. ತಾಳ್ಮೆಯಿರುವ ಸ್ಥಿತಿಯನ್ನು ಧಾರಣೆ ಮಾಡಿಕೊಳ್ಳಲು ಮುಖ್ಯ ಆಧಾರವಾಗಿದೆ ವೇಟ್ ಅಂಡ್ ಸಿ, ಅಂದ್ರೆ ಕಾದು ನೋಡಿರಿ. ನಮ್ಮ ಮನೆಯಲ್ಲಿಯೇ ಅನೇಕ ಭಿನ್ನಾಭಿಪ್ರಾಯಗಳು ಬರುತ್ತವೆ. ಆಗ ನಾವು ಇವರು ಯಾಕೆ ಹೀಗೆ ಮಾಡಿದರು ಅಂತ ಚಿಂತಿಸುತ್ತೇವೆ. ಹೌದು. ಆದರೆ ಇದೊಂದು ದೊಡ್ಡ ನಾಟಕ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ಪ್ರತಿಯೊಬ್ಬರಿಗೂ ಅವರದೇ ಆದ ಪಾತ್ರವಿದೆ. ಯಾರೋ ವಿಲನ್ ಪಾತ್ರ ಮಾಡ್ತಿರ್ಬೋದು. ನಾವು ಪ್ರೇಕ್ಷಕರಾಗಿ ವೇಟ್ ಅಂಡ್ ಸಿ ಎನ್ನುತ್ತಾ ಮುಂದೆ ಏನಾಗುತ್ತದೆಯೋ ನೋಡೋಣ ಎಂದು ಆಟವನ್ನು ಆನಂದಿಸಬೇಕು. ಆಗ ನಮ್ಮ ಮನಸ್ಸು ವಿಚಲಿತವಾಗುವುದಿಲ್ಲ. ಖಂಡಿತ. ಈ ಎಲ್ಲಾ ಶಕ್ತಿಗಳನ್ನು ನಮ್ಮೊಳಗೆ ತುಂಬಿಕೊಳ್ಳುವುದು ಹೇಗೆ ಎಂದು ತಿಳಿಸುವ ಮುರಳಿಯ ಕೊನೆಯ ವಿಭಾಗಕ್ಕೆ ನಾವು ಬಂದಿದ್ದೇವೆ. ಕೊನೆಯ ವಿಭಾಗ. ಬಾಬಾ ಹೇಳ್ತಾರೆ, ಜ್ಞಾನದ ಸ್ಥಿತಿಯಲ್ಲಿ ಸ್ಥಿತರಾಗುವುದರಿಂದ ಸ್ವತಃವಾಗಿಯೇ ಶಾಂತರೂಪ ಸ್ಥಿತಿಯಾಗಿಬಿಡುತ್ತದೆ. ಮುಂಜಾನೆಯಲ್ಲಿ ಎದ್ದು ಏಕಾಂತದಲ್ಲಿ ಕುಳಿತುಕೊಳ್ಳುತ್ತೀರೆಂದರೆ ಶುದ್ಧ ವಿಚಾರಗಳೆಂಬ ಪ್ರಕಂಪನಗಳು ಉತ್ಪನ್ನಗೊಳ್ಳುತ್ತವೆ. ಮುಂಜಾನೆ ಅಂದ್ರೆ ಅಮೃತ ವೇಳೆ. ದಿನವಿಡೀ ಬರುವ ಸಾವಿರಾರು ಯೋಚನೆಗಳನ್ನು ಎದುರಿಸಲು ಬೇಕಾದ ಶಕ್ತಿ ಸಿಗುವುದು ಆ ಏಕಾಂತದಿಂದ ಮಾತ್ರ. ಹೌದು. ಆ ಸಮಯದಲ್ಲಿ ಕುಳಿತು ನಾನೊಬ್ಬ ಶುದ್ಧ ಪವಿತ್ರ ಆತ್ಮ ಎಂಬ ಜ್ಞಾನದ ಚಿಂತನೆ ಮಾಡಿದಾಗ ಆ ಶುದ್ಧ ಸಂಕಲ್ಪಗಳು ಇಡೀ ವಾಯುಮಂಡಲವನ್ನೇ ಶಾಂತಗೊಳಿಸುತ್ತವೆ. ಆ 1 ಗಂಟೆಯ ಮೌನ ದಿನದ 24 ಗಂಟೆಗಳ ಕಾಲ ನಮಗೆ ರಕ್ಷಾಕವಚವಾಗಿ ಕೆಲಸ ಮಾಡುತ್ತದೆ. ಅದ್ಭುತವಾದ ರಹಸ್ಯವನ್ನು ಬಿಚ್ಚಿಟ್ಟಿದ್ದೀರಿ. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಮಕ್ಕಳೇ, ಬಾಬಾ ಇವತ್ತು ನಮಗೆ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಏನೆಲ್ಲ ಮುಖ್ಯ ರತ್ನಗಳನ್ನು ಕೊಟ್ಟಿದ್ದಾರೆ ನೋಡೋಣ. ನಾವು ಪ್ರತಿದಿನ ಕೇಳುವ ಜ್ಞಾನವನ್ನು ನಮ್ಮ ಕರ್ಮದಲ್ಲಿ ತರುವುದೇ ಧಾರಣೆ. ಧಾರಣೆಗಾಗಿ ಮುಖ್ಯ ಸಾರ. ಬಾಬಾ ಹೇಳುತ್ತಾರೆ, 1. ತಮ್ಮ ಲಕ್ಷ್ಯ ಸ್ವರೂಪದ ಸ್ಥಿತಿಯಿಂದ ಶಾಂತ ಚಿತ್ತ, ನಿರ್ಮಾಣ ಚಿತ್ತ, ತಾಳ್ಮೆಯುಳ್ಳ, ಮಧುರ ಸ್ವಭಾವ, ಶೀತಲತೆ ಇತ್ಯಾದಿ ಸರ್ವ ದೈವಿ ಗುಣಗಳ ಧಾರಣೆ ಮಾಡಿಕೊಳ್ಳಬೇಕಾಗಿದೆ. ಅಂದ್ರೆ ಈ ದೈವಿ ಗುಣಗಳನ್ನು ಕೇವಲ ಓದುವುದಲ್ಲ, ಅವುಗಳನ್ನು ನಮ್ಮ ಉಸಿರಾಗಿಸಿಕೊಳ್ಳಬೇಕು ಅಲ್ವಾ? ಹೌದು. 2. ಬಾಬಾ ಹೇಳುತ್ತಾರೆ, ಈ ಆಟವನ್ನು ನಿಶ್ಚಯ ಬುದ್ಧಿ, ಸಾಕ್ಷಿದೃಷ್ಟ ಆಗಿರುತ್ತಾ ಹರ್ಷಿತ ಚೆಹರೆಯಿಂದ ನೋಡುತ್ತಾ ಆಂತರಿಕವಾಗಿ ತಾಳ್ಮೆಯುಳ್ಳವರು ಹಾಗೂ ಅಡೋಲಚಿತ್ತರಾಗಿ ಇರಬೇಕಾಗಿದೆ. ಎಂಥದ್ದೇ ಬಿರುಗಾಳಿ ಬಂದರೂ, ಯಾರೇ ಅನ್ಯಾಯ ಮಾಡಿದ್ರೂ ಇದು ನಾಟಕದ ದೃಶ್ಯ ಎಂದು ಸಾಕ್ಷಿಯಾಗಿ ನೋಡಿ ಮನಸ್ಸನ್ನು ಅಡೋಲವಾಗಿಟ್ಟುಕೊಳ್ಳುವ ಅಭ್ಯಾಸ ಮಾಡಬೇಕು. ಈಗ ಇಂದಿನ ವರದಾನವನ್ನು ನೋಡೋಣ. ವರದಾನ: ಒಂದೇ ಮಾರ್ಗ ಹಾಗೂ ಒಬ್ಬರೊಂದಿಗೆ ಸಂಬಂಧವನ್ನಿಡುವ ಸಂಪೂರ್ಣ ಫರಿಷ್ತಾಭವ. ಫರಿಷ್ತಾಭವ. ಬಾಬಾ ವಿವರಿಸುತ್ತಾರೆ, ನಿರಾಕಾರ ಅಥವಾ ಸಾಕಾರದ ರೂಪದಿಂದ ಬುದ್ಧಿಯ ಸಂಘ ಅಥವಾ ಸಂಬಂಧವನ್ನು ಒಬ್ಬ ತಂದೆಯೊಂದಿಗೆ ಪರಿಪಕ್ವವಾಗಿದ್ದರೆ ಫರಿಷ್ತೆಯಾಗಿ ಬಿಡುವಿರಿ. ಎಲ್ಲ ಮಾರ್ಗಗಳನ್ನು ಸ್ಥಗಿತಗೊಳಿಸಿರಿ. ಫರಿಷ್ತಾ ಅಂದ್ರೆ ದೇವದೂತ. ಎಲ್ಲರ ಜೊತೆ ಬುದ್ಧಿಯ ಅಲೆದಾಟ ನಿಲ್ಲಿಸಿ ಕೇವಲ ಒಬ್ಬ ಶಿವಬಾಬಾನ ಕಡೆಗೆ ಮಾತ್ರ ಸಂಬಂಧ ಇಟ್ಕೊಂಡಾಗ ನಾವು ಭೂಮಿಯ ಮೇಲಿದ್ದರೂ ಫರಿಷ್ಠ ಆಗಿರ್ತೇವೆ. ಖಂಡಿತ. ಇಂದಿನ ಸ್ಲೋಗನ್. ಬಾಬಾ ಹೇಳ್ತಾರೆ, ಸದಾ ಸೇವೆಯ ಉಮ್ಮಂಗ ಉತ್ಸಾಹದಲ್ಲಿರುವುದೇ ಮಾಯೆಯಿಂದ ಸುರಕ್ಷಿತವಾಗಿರುವ ಸಾಧನವಾಗಿದೆ. ಬಿಡುವಿದ್ದಾಗಲೇ ಅಂದ್ರೆ ಖಾಲಿ ಮನಸ್ಸು ದೆವ್ವದ ಕಾರ್ಖಾನೆ. ನಮ್ಗೆ ಬಿಡುವು ಸಿಕ್ಕಾಗಲೇ ಮನಸ್ಸಿಗೆ ನಕಾರಾತ್ಮಕ ಯೋಚನೆಗಳು ಅಂದ್ರೆ ಮಾಯೆ ಪ್ರವೇಶ ಮಾಡುವುದು. ನಾವು ಸದಾ ಸೇವೆಯಲ್ಲಿ ಬ್ಯುಸಿ ಇದ್ರೆ ಮಾಯೆ ಬರೋದಿಲ್ಲ. ಸೇವೆ ಅಂದ್ರೆ ಕೇವಲ ಭಾಷಣ ಮಾಡುವುದಲ್ಲ, ಶುದ್ಧ ಸಂಕಲ್ಪಗಳ ಸೇವೆಯೂ ಹೌದು. ಇಂದಿನ ಅವ್ಯಕ್ತ ಇಶಾರೆಯಲ್ಲಿ ಏನ್ ಹೇಳ್ತಿದ್ದಾರೆ? ಬಾಬಾ ಹೇಳ್ತಾರೆ, ಮಹಾನರಾಗಲು ಮಧುರತೆ ಮತ್ತು ನಮ್ರತೆಯ ಗುಣಧಾರಣೆ ಮಾಡಿ. ಮಾತು ಸ್ಪಷ್ಟವೂ ಇರಲಿ, ಸತ್ಯತೆಯೂ ಇರಲಿ, ಆದರೆ ಸ್ವರೂಪದ ನಮ್ರತೆಯೂ ಇರಲಿ. ನಾನು ಸತ್ಯ ಹೇಳುತ್ತಿದ್ದೇನೆ ಎಂಬ ಅಹಂಕಾರದಿಂದ ಒರಟಾಗಿ ಮಾತನಾಡುವುದು ಸರಿಯಲ್ಲ. ಸತ್ಯ ಕಹಿಯಾಗಿರುತ್ತದೆ, ಆದರೆ ಅದನ್ನು ಪ್ರೀತಿಯಿಂದ ಮಧುರತೆಯಿಂದ ಹೇಳಿದಾಗ ಅದು ಔಷಧಿಯಂತೆ ಕೆಲಸ ಮಾಡುತ್ತದೆ. ಹೌದು. ಸತ್ಯದ ಜೊತೆಗೆ ಮಧುರತೆ ಮತ್ತು ನಮ್ರತೆಯ ಬ್ಯಾಲೆನ್ಸ್ ಇರಬೇಕು.
ಈಗ ನಾವೆಲ್ಲರೂ ಒಂದು ನಿಮಿಷದ ಯೋಗಾಭ್ಯಾಸ ಮಾಡೋಣ. ಸರಿ, ಮಾಡೋಣ. ಎಲ್ಲರೂ ಆಳವಾದ ಮೌನದಲ್ಲಿ ಕುಳಿತುಕೊಳ್ಳಿ. ನಿಮ್ಮ ಹೊರಗಿನ ಪ್ರಪಂಚದ ಎಲ್ಲಾ ಆಲೋಚನೆಗಳನ್ನು ಬದಿಗಿಡಿ. ನಿಮ್ಮ ಮನಸ್ಸಿನ ಕಣ್ಣುಗಳಿಂದ ನೋಡಿ, ನಾನು ಒಂದು ಪ್ರಕಾಶಮಾನವಾದ ಶುದ್ಧ ಪವಿತ್ರವಾದ ಚೈತನ್ಯ ಹೂವು. ನನ್ನ ಈ ಮನಸ್ಸು ಒಂದು ಅತ್ಯಂತ ಸುಂದರವಾದ ಪವಿತ್ರವಾದ ಮಂದಿರ. ಈ ಮಂದಿರದಲ್ಲಿ ಪರಮಪಿತೆ ಶಿವಬಾಬಾನ ಶಾಂತಿಯ ಪ್ರಕಾಶಮಾನವಾದ ಕಿರಣಗಳು ನೇರವಾಗಿ ನನ್ನ ಮೇಲೆ ಬೀಳುತ್ತಿವೆ. ಆ ಕಿರಣಗಳ ಸ್ಪರ್ಶದಿಂದ ನನ್ನೊಳಗಿನ ಎಲ್ಲ ಕಲ್ಮಶಗಳು, ಭಯ, ಆತಂಕ, ಕ್ರೋಧ ಎಲ್ಲವೂ ಕರಗಿ ಹೋಗುತ್ತಿವೆ. ನಾನು ಸಂಪೂರ್ಣ ಸಾಕ್ಷಿದೃಷ್ಟ ಆಗಿ ಈ ಇಡೀ ವಿಶ್ವದ ನಾಟಕವನ್ನು ನೋಡುತ್ತಿದ್ದೇನೆ. ನನ್ನಲ್ಲಿ ಅಪಾರವಾದ ಶಾಂತಿ ತುಂಬಿದೆ. ಈ ಶಾಂತಿಯ ಪ್ರಕಂಪನಗಳು ಇಡೀ ವಿಶ್ವಕ್ಕೆ ಹರಡುತ್ತಿವೆ. ಓಂ ಶಾಂತಿ. ನಾವು ನಮ್ಮ ಕರುಣೆಯ ನಗುವಿನಿಂದ ಮತ್ತು ಮೌನದ ಪ್ರಕಂಪನೆಗಳಿಂದ ಅವರಿಗೆ ಶಾಂತಿಯನ್ನು ನೀಡೋಣ. ಮಧುರ ಮಧುರ ಮಕ್ಕಳೇ, ಇಂದು ಇಡೀ ದಿನ ಬಾಬಾರವರ ಪ್ರೀತಿಯ ನೆನಪಿನಲ್ಲಿರುತ್ತಾ ಪ್ರತಿಯೊಬ್ಬರಿಗೂ ನಿಮ್ಮ ಮುಗುಳು ನಗೆಯಿಂದ ಶಾಂತಿಯನ್ನು ಹಂಚಿ. ಯಾವುದೇ ಪರಿಸ್ಥಿತಿ ಬಂದರೂ ಯೋಗ ಬಲದಿಂದ ನಿಮ್ಮ ಹಾಗೂ ಇತರರ ಅಶುದ್ಧ ಸಂಕಲ್ಪಗಳನ್ನು ಭಸ್ಮ ಮಾಡಿ. ಸದಾ ಹರ್ಷಿತ ಮುಖರಾಗಿರಿ. ಲೈಕ್, ಶೇರ್, ಫಾರ್ವರ್ಡ್ ಮಾಡಿ. ನಾಳೆ ಮತ್ತೆ ಹೊಸ ಬಾಬಾರ ಮುರಳಿಯನ್ನು ಕೇಳೋಣ. ಓಂ ಶಾಂತಿ.